ಕೊಡ್ತಕ್ಕಂಥದ್ದಕ್ಕೆ ಸಾಧ್ಯ ಆಗಿಲ್ಲ. ಆ ದಿಶೆಯಲ್ಲಿ ಈ ದಿನದ ಚರ್ಚೆ ಅಪೂರ್ವ ಆಗಿದೆ. ಅಪೂರ್ವ ಆಗಿರ್ತಕ್ಕಂಥ ಚರ್ಚೆಯನ್ನ ಮುಂದುವರಿಸಿ ಮುಂದಿನ ಸಚಿವ ಸಂಪುಟದ ಸಭೆಯಲ್ಲಿ ಅಂತಿಮವಾದಂತ ನಿರ್ಣಯವನ್ನ ತೆಗೆದುಕೊಳ್ತೀವಿ. ಇಲ್ಲ ನೋಡಿ ಯಾರು ವಿರೋಧ ಅಂತ ಇಲ್ಲ, ಮಾಹಿತಿಯನ್ನ ಕೇಳಿದ್ದಾರೆ. ಅವರೇ ಕೇಳಿದಂತಲ್ಲ, ಎಲ್ಲಾ ಸಚಿವರುಗಳು ಕೂಡ ಅವರಲ್ಲಿರ್ತಕ್ಕಂಥ ಸಂಶಯಗಳ ಬಗ್ಗೆ ಮಾಹಿತಿಯನ್ನ ಕೇಳಿದ್ದಾರೆ. ಆ ಮಾಹಿತಿಗಳನ್ನ ಕೊಡ್ತಕ್ಕಂಥದ್ದಕ್ಕೆ ಇನ್ನು ಕಾಲಾವಕಾಶದ ಅಗತ್ಯತೆ ಇದೆ ಅಂತೇಳಿ ಮನಗಂಡು ಚರ್ಚೆ ಅಪೂರ್ಣ ಆಗಿದೆ. ಮುಂದಿನ ಸಚಿವ ಸಂಪುಟದ ಸಭೆಯಲ್ಲಿ ವಿಸ್ತೃತವಾದಂತ ಚರ್ಚೆ ಮುಂದುವರಿಯುತ್ತೆ. ಆ ನಂತರ ಅಂತಿಮ ನಿರ್ಣಯ. ನೋಡಿ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ವರಿಗೂ ಕೂಡ ಅಭಿಪ್ರಾಯ ವ್ಯಕ್ತಪಡಿಸಲಿಕ್ಕೆ ಅವಕಾಶ ಇದ್ದೇ ಇದೆ. ಅದರಿಂದ ಎಲ್ಲರ ಅಭಿಪ್ರಾಯನೂ ಕೂಡ ವ್ಯಕ್ತ ಆಗ್ತಾ ಇದೆ. ಎಲ್ಲ ಅಭಿಪ್ರಾಯವನ್ನು ಕೂಡ ಇವತ್ತು ಸಭೆಯಲ್ಲಿ ಎಲ್ಲರೂ ಕೂಡ ಗಮನದಲ್ಲಿ ಇಟ್ಕೊಂಡು ಇನ್ನು ಕೆಲವು ಮಾಹಿತಿಗಳನ್ನ ಸಚಿವರುಗಳು ಕೇಳಿದ್ದಾರೆ. ಆ ಎಲ್ಲ ಮಾಹಿತಿಯನ್ನ ಮುಂದಿನ ಸಚಿವ ಸಂಪುಟದ ಸಭೆಯಲ್ಲಿ ಆ ಮಾಹಿತಿಯನ್ನ ಆಧರಿಸಿ ಇನ್ನು ಈ ಚರ್ಚೆ ಮುಂದುವರಿಯುತ್ತೆ. ಅಂತಿಮ ನಿರ್ಣಯ ಚರ್ಚೆಯ ನಂತರ ಆಗ್ತದೆ. ಇದಕ್ಕೆ ಸಪರೇಟ್ ಕರೀತಾರೆ ಇನ್ನೊಮ್ಮೆ. MMLs ಅಲ್ಲಿ ಮೋಸ್ಟ್ಲಿ ಬರ್ಲಿಕ್ಕಿಲ್ಲ, ಯಾಕೆಂದ್ರೆ ಮಾಹಿತಿ ಸಂಗ್ರಹ ಈಗ ಏನು 94% ಪ್ರತಿಯೊಬ್ಬರ ಮನೆಗೂ ಹೋಗಿ ಅಲ್ಲಿ ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ. ಅದಕ್ಕೆ ಕೆಲವು ಜನ ಕೆಲವು ಮಾಹಿತಿಗಳನ್ನ ಕೇಳಿದ್ದಾರೆ. ಅದಕ್ಕೆ ಫಾರ್ಮ್ಯಾಟ್ ಏನಿದೆ, ಏನೇನು ಅಂಶಗಳನ್ನ ಗಣನೆಗೆ ತೆಗೆದುಕೋಬೇಕು ಅಂತಕ್ಕಂಥ 54 ಅಂಶಗಳನ್ನ ಆ ಫಾರ್ಮ್ಯಾಟ್ ಅಲ್ಲಿ ಅವರು ನಮೂದು ಮಾಡಿದ್ದಾರೆ. ಆ ಫಾರ್ಮ್ಯಾಟ್ ಅನ್ನು ಕೂಡ ಎಲ್ಲ ಸಾಫ್ಟ್ ಕಾಪಿನಲ್ಲಿ ಇದಾವೆ. ಯಾವ ಊರಿಂದು, ಯಾರ್ದು ವೈಯಕ್ತಿಕ, ನಿಮ್ಮದ್ ಬೇಕಾ ನಮ್ಮದ್ ಬೇಕಾ, ಯಾರ್ದು ಬೇಕು ಅಂತ ಕೇಳಿದ್ರೆ ಕೊಡುವಂತ ರೀತಿನಲ್ಲಿ ನಾವು ಎಲ್ಲ ಕ್ರಮವನ್ನು ಕೂಡ ತೆಗೆದುಕೊಳ್ತೇವೆ.